ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಹೋಗು, ಹೋಗಿ ನನ್ನ ಸೊಸೆನ ಕರ್ಕೊಂಬ. ನೀನೇ ನೋಡ್ದಲ್ಲ, ನಾನು ಆಟ್ಕಿತ ಹೋಗಬೇಡಿ ಅಂತ ಹೇಳ್ತಿದ್ರು, ನನ್ನ ಮಾತೆ ಕೇಳದೆ ಹೊಂಟೋದ್ರು. ರಾಮ, ನೀನು ನನ್ನ ಮಾತು ಕೇಳ್ತೀಯ ಅಲ್ವಾ? ಹ್ಞೂ ಕೇಳ್ತೀನಿ. ಹಂಗಾರೆ ಹೋಗು. ಅತ್ತಿಗೆ ಏನು ಅನ್ನಕ್ಕಿಲ್ಲ, ಓಲಾ ಬಿನ್ನೆ ಹೋಗು. ಹ್ಞೂ. ನಮಸ್ತೆ ಅಮ್ಮವ್ರೆ. ನಮಸ್ಕಾರ. ಏನಮ್ಮವ್ರೆ ಒಬ್ರೆ ಇಟ್ಟು ದೊಡ್ಡ ಬ್ಯಾಗ್ ತೊಗೊಂಡು ಹೋಗ್ತಾರೆ, ಕೊಡಿ ನಾನು ತತ್ತೇನೆ. ಇಲ್ಲ ಬೇಡ ಪರವಾಗಿಲ್ಲ. ಕೊಡಿ ಅಮ್ಮವ್ರೆ, ನಾನೇ ತಗೊಂಡು ಬರ್ತೀನಿ. ರಾಮಣ್ಣ ಯಾಕೆ ಬರಲಿಲ್ಲ? ಓ ರಮಣ, ಸರಿಯಾದ ಟೈಮ್ಗೆ ಬಂದೆ. ನಾನೇ ಬ್ಯಾಗ್ ತೊಗೊಂಡು ಹೋಗಮ್ಮ ಅಂತಿದ್ದೆ. ಗೊತ್ತಾ, ಅದು ಇಬ್ಬರು ಒಟ್ಟಿಗೆ ಹೊಂಟ್ಬೇಕಲ್ಲ, ಇವರು ಬಿರ್ನೆ ಹೊಂಟ್ರು, ನಾನು ತಡವಾಗ್ಬಿಟ್ಟೆ. ಸರಿ ನಾನು ತಗೋ ಹೋಗ್ತೀನಿ, ನೀನು ಹೋಗು. ರಾಮಣ್ಣ ಏನು ಲಗೇಜ್ ನೋಡಿದ್ರೆ ನಿಮ್ಮನ್ಗೆ ಹೋಗಂಗೆ ಕಾಣ್ತೈತೆ. ಲೈ ಹಂಗೆ ನಿಲ್ಲಕ್ಕಲ್ಲ. ಸರಿ ನೀನು ಹೋಗು. ಸರಿ ರಮಣ, ಸರಿ ಬರ್ತೀವಿ. ಬರ್ತೀವಿ ರಾಮಣ್ಣ. ನಮ್ಮರೆ ಇರಿ ಒಂದು ನಿಮಿಷ, ನಾನು ಹೇಳೋದು ಸಿ ಕೇಳಿ. ನಮ್ಮರೆ ಒಂದೇ ಒಂದು ನಿಮಿಷ, ನಾನು ಹೇಳೋದು ಕೇಳಿ. ನಮ್ಮರೆ ಹೊಡಿಬೇಡ ಗುರ. ಎಷ್ಟು ಕಿತ್ತ ಹೇಳೋದು, ಇನ್ಮೇಲಾದ್ರೂ ನನ್ನ ಮಾತು ಕೇಳ್ತೀಯಾ? ನಿಲ್ಸಿ. ಅಮ್ಮ, ನೀವೇ ಈ ಕಡೆ. ಸರಿಯಾಗಿ ಸಮಯಕ್ಕೆ ಬಂದೆ, ನನ್ನ ಪ್ರಾಣ ಉಳಿಸಿದ್ರಿ. ಯಾಕೆ, ಏನಾಯ್ತು? ಏನಾಯ್ತಾ ಕೇಳಿ ಅವ್ರನ್ನೇ. ಏನೂ ಇಲ್ಲ ಅತ್ತಿಗೆ. ಏನಾಗಿಲ್ವಾ? ಅಯ್ಯೋ ನಮ್ಮರ ನಿಂತ್ಕೊಳ್ಳಿ. ರಮಣ ಕಾಪಾಡ್ರಿ. ನಿಂತ್ಕೊ. ಯಾಕೆ, ಏನಾಯ್ತು? ರಾಮಣ್ಣ, ನೀವು ಕೇಳ್ತಿದ್ದೀರಾ ಅಂತ ಹೇಳ್ತೀವಿ. ವಾರಕ್ಕೆ 3 ದಿನ ಅವ್ರು ನೀರು ತುಂಬಬೇಕು, ವಾರಕ್ಕೆ 3 ದಿನ ನಾನು ನೀರು ತುಂಬಬೇಕು ಅಂತ ಮಾತಾಗೈತೆ. ಲೈ ಬಾಬು, ಹೌದಿಲ್ಲ? ಇಷ್ಟ ದಿವಸ ಸರಿಯಾಗಿ ತರ್ತಾ ಇದ್ರು, ಈಗೊಂದು ವಾರದಿಂದ ಆಗಕ್ಕಿಲ್ಲ ಅಂತಾರ ರಾಮಣ್ಣ. ನೀವೇ ಹೇಳಿ ಅಮ್ಮೋರೆ, ಕೊಟ್ಟ ಮಾತು ತಪ್ಪಿದ ಗಂಡನ್ನ ಏನ್ ಮಾಡ್ಬೇಕು? ಕೊಟ್ಟ ಮಾತನ್ನ ತಪ್ಪಿದ್ರೆ ಅದಕ್ಕೆ ತಕ್ಕಂತ ಶಿಕ್ಷೆ ಆಗ್ಲೇಬೇಕು ಗೌರಕ್ಕ. ಇರಿ ಒಂದು ನಿಮಿಷ, ಹಿಂಗ್ ತೀರ್ಮಾನ ಮಾಡಿದ್ರೆ ಹೆಂಗೆ ಹೇಳಿ? ಬಾಬುಗೂ ಏನಾರ ಒಂದು ಕಾರಣ ಇರ್ತೈತೆ. ಲೈ ಬಾಬು, ಹೇಳ, ನೀನ್ ಯಾಕೆ ನೀರು ತುಂಬಸಕ್ಕಿಲ್ಲ ಅಂದೆ? ನಿಂಗೆ ಗೊತ್ತಲ್ಲ ನಾವು ಉಸ್ತಾದ್ ಗಲ್ಡಿಗೆ ಬಿರ್ನೆ ಬಂದು ಕ್ಲೀನ್ ಮಾಡು ಅಂತ ಹೇಳೋರೆ. ಅದೇ ಸಮಯಕ್ಕೆ ನೀರು ಬರ್ತೈತೆ. ನಾನು ನೀರು ಹಿಡ್ಕೊಂಡು ಕೂತ್ಕೊಂಡ್ರೆ ಗಲ್ಡಿಗೆ ಯಾರು ಹೋಯ್ತಾರೆ ಹೇಳು? ಓ, ಅದು ವಿಷಯ ನೋಡಿದ್ರ ಪಾಪ ಇವನು. ಪಾಪನಾ? ಗೌರಕ್ಕ, ಸುಮ್ಕಿರ್ ಗೌರಕ್ಕ, ಆ ಪಾಟಿ ಹೊಡಿಬಾರ್ದು. ಆದ್ರೂ ಗೌರಕ್ಕ, ಈ ರೀತಿ 4 ಜನದ ಮುಂದೆ ನಿಂತು ಕೂಗಾಡಬಾರ್ದು. ವಾರೇ ವಾ, ನಮ್ಮರ ಕರೆಕ್ಟಾಗಿ ಹೇಳಿದ್ರೆ. ನಡ್ರಿ ಮತ್ತೆ ಮನೆಗೆ ಹೋಗುಮ. ರೀ, ತೆಗಿರಿ ಕೈನ, ತೆಗಿರಿ. ಮನೆಗೆ ಹೋಗುಮ ಅಂತೆ. ನಾನು ಹೇಳೋದನ್ನ ಕೇಳ್ತೀರಾ? ಅದ ಆಮ್ಯಾಕ್ ಮಾತಾಡಮ್ಮ. ಆಮ್ಯಾಕಲ್ಲ, ಈಗ ಹೇಳಿ. ಆಗಲ್ಲ ಅಂದ್ರೆ ಬೇಡ ಬಿಡಿ. ನಾನು ನಿಮ್ಮನ್ನ ಒತ್ತಾಯ ಮಾಡಲ್ಲ, ನೀವು ನನ್ನ ಒತ್ತಾಯ ಮಾಡಬೇಡಿ. ನಾನು ಹೋಗ್ತೀನಿ. ನಮರ ನಿಂತ್ಕೊಳ್ಳಿ. ಏನಾಯ್ತಾ?
ಏಯ್ ಹೋಗ್ಲಾ ಮೊದ್ಲು ನೆಂಟ್ರನ್ನ ಮನೆ ಒಳಗೆ ಕರ್ಕ ಹೋಗು ಬಂದ್ಬಿಟ್ಟ ಕೇಳಕ್ಕೆ. ನಮರ ನಿಂತ್ಕೊಳ್ಳಿ. ನಮರ ಇವಾಗ ನೀರ್ ತರ್ತೀಯಾ ಇಲ್ವಾ ಈಗ? ನಮರ ನಿಂತ್ಕೊಳ್ಳಿ. ನಮರ ಮೇಡಮ್ ನಿಂತ್ಕೊಳ್ಳಿ. ನಮರೇ ಒಸಿ ನನ್ನ ಮಾತು ಕೇಳಿ. ನಮರ ನಿಂತ್ಕೊಳ್ಳಿ. ನಮರ ನೀವು ನನ್ನ ಜೊತೆ ಬರಲಿಲ್ಲ ಅಂದರೆ ನಾನು ಇಲ್ಲೇ ಕೂತ್ಕೊಬಿಡ್ತೀನಿ. ಹಲೋ ಜಾನಕಿ, ಹಾಂ ಮಾವ. ಏನಾಯ್ತಮ್ಮ? ಎಲ್ಲಿದೆಯಾ? ಮಾವ, ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ. ಮನೆಗ ದಿಢೀರಂತ ಯಾಕೆ? ಏನಾಯ್ತಮ್ಮ? ಶಾರದಕ್ಕ ನೋಡಿದ್ರೆ ತುಂಬ ಸೀರಿಯಸ್ ಅಂತ ಫೋನ್ ಮಾಡಿದ್ರು. ಏನಾಯ್ತು ಹೇಳೋ? ಎಲ್ಲ ರಾಮವ್ರ ವಿದ್ಯಾಭ್ಯಾಸದ ವಿಷಯನೇ ಮಾವ. ಅದಕ್ಕೆ ನೀನು ಕೇಳಬೇಡಿ. ನನಗೆ ಕಲಿಯಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ. ನಿಮಗೆ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಈ ಮನೆ ಇರೋದಕ್ಕೆ ಇಷ್ಟ ಇಲ್ಲ. ರಾಮವರು ಮತ್ತೆ ಓದಕ್ಕೆ ಒಪ್ಕೋಬೇಕು ಅಂದರೆ ನಾನು ಈ ರೀತಿ ಮಾಡಲೇಬೇಕು ಮಾವ. ನಾನು ಮಾಡ್ತಿರೋ ತಪ್ಪು ಅನಿಸಿದ್ರೆ ನನಗೆ ಕ್ಷಮಿಸಿ. ಇಲ್ಲ, ನೀನು ಮಾಡೋದ್ರಲ್ಲಿ ಏನಾದರೂ ಅರ್ಥ ಇದ್ದೇ ಇರುತ್ತೆ. ಒಳ್ಳೇದಾಗ್ಲಮ್ಮ. ರಾಮನ ವಿದ್ಯಾಭ್ಯಾಸದ ವಿಷಯವಾಗಿ ನೀನು ಏನೇ ಮಾಡಿದ್ರು ನಾನು ಏನು ಹೇಳಲ್ಲಮ್ಮ. ಆದರೆ ಅವನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳಮ್ಮ. ಅವನು ಮಗುವಿನ ಥರ. ಹೌದು ಮಾವ, ಅವರು ಮಗು ಥರನೇ. ನಾನು ನೋಡ್ಕೋತೀನಿ. ಸರಿನಮ್ಮ, ಹುಷಾರು. ಸರಿ ಮಾಡ್ತಾಳೆ. ಬ್ಯಾಗ್ ಕೊಡಿ. ನಾನು ಕೊಡಕ್ಕಿಲ್ಲ. ಮನೆಗೆ ಬನ್ನಿ ಹೋಗುಮ್ಮ. ಈಗಲೂ ನನ್ನ ಮನೆಗೆ ಹೋಗ್ತಾ ಇರೋದು. ಬ್ಯಾಗ್ ಬಿಡಿ. ನಮ್ಮರ ಅದಲ್ಲ, ನಮ್ಮ ಮನೆಗೆ ಬನ್ನಿ ಹೋಗುಮ್ಮ. ರಾಮೋರೆ, ನನಗಿನ್ನೂ ಕೋಪ ಬರ್ಸ್ಬೇಡಿ. ಬ್ಯಾಗ್ ಕೊಡಿ. ನಮರ ನಿಂತ್ಕೊಳ್ಳಿ, ಹೋಗಬೇಡಿ. ನಮರ ನೀವು ಹೋದ್ರೆ ನಾನು ಇಲ್ಲೇ ಹಿಂಗೆ ಕೂತಿರ್ತೀನಿ. ನಮರ ನಿಂತ್ಕೊಳ್ಳಿ. ತೆರಿಕೆ ಯಾವತ್ತು ಇಲ್ಲಿದ್ದೇನಪ್ಪ ಇವತ್ತು? ನಮರ ನಿಂತ್ಕೊಳ್ಳಿ. 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 ಹೋಗಬೇಡಿ. ಇಲ್ಲ ರಾಮೋರೆ, ಒಂದ್ಸಲ ಯಾಮಾರಿರೋದು ಸಾಕು. ಈ ಸಲ ನೀವೇನೇ ಹಠ ಮಾಡಿದ್ರು ನಾನು ಕೇಳೋದಿಲ್ಲ. ಪ್ಲೀಸ್ ಹಂಗನ್ಬೇಡಿ. ಬನ್ನಿ ಮನೆಗೆ ಹೋಗುಮ್ಮ. ಇಲ್ಲ ಅನ್ನಲ್ಲ. ನಮರ
ಅಕ್ಕ ಅಕ್ಕ ಏನೇ ನೀವೊಂದು ಪ್ಲ್ಯಾನ್ ಮಾಡಿದ್ರೆ ಆ ಮುದುಕಿನ ಒಂದು ಪ್ಲ್ಯಾನ್ ಮಾಡ್ತಾವಳಕ್ಕ. ಏನೇ ಹೇಳ್ತಿದ್ಯಾ? ಹ್ಞೂ ಅಕ್ಕ, ಆ ಮುದುಕಿ ಸಾಹೇಬ್ರಿಗೆ ಹೇಳವಳೆ ಆ ಟೀಚರ್ಗೆ ಸಮಾಧಾನ ಮಾಡೋದಕ್ಕೆ. ಈಗಲೂ ಸಾಹೇಬ್ರ ಫೋನ್ಗೆ ಕಾಯ್ತಾವಳವಳು. ಸಾಹೇಬ್ರದೇ ಇರಬೇಕು ಫೋನು. ಸಾಹೇಬ್ರೆ, ಹಾಂ ಶಾರದಕ್ಕ. ಜಾನಕಿ ತಾವು ಮಾತಾಡಿದ್ರ? ಏನಂತೆ? ವಾಪಸ್ ಬರ್ತಾಳಂತ? ಮಾತಾಡಿದೆ. ಜಾನಕಿ ವಾಪಸ್ ಬರ್ತಿಲ್ಲ ಶಾರದಕ್ಕ. ಅಯ್ಯೋ ದೇವ್ರೆ. ಶಾರದಕ್ಕ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಂಗೆ ಯಾಕೋ ಜಾನಕಿ ಮಾಡ್ತಿರೋದೇ ಸರಿ ಅಂತ ಅನಿಸ್ತಾ ಇದ್ದೆ. ಇದೇನು ಸಾಹೇಬ್ರೆ ಹಿಂಗೆ ಹೇಳ್ತಿದ್ದೀರಾ? ಹ್ಞೂ, ಮತ್ತೆ ನಮ್ಮ ರಾಮನ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಯಾರು ಏನು ಹೇಳಿದ್ರು ತಟ್ಟಂತ ನಂಬಿಡ್ತಾನ ಅವನು. ಈ ವಿದ್ಯಾಭ್ಯಾಸ ವಿಸಿದಾಗೂ ಅವನ ಮನಸ್ಸಲ್ಲಿ ಸಾನೆಗೆ ಬಂದಾಯ್ತೆ. ಅವನ್ನ ದಾರಿಗೆ ತರಬೇಕು ಅಂದರೆ ಇಂಥದ್ದೇನಾದ್ರೂ ಒಂದು ಮಾಡೋಕ್ಕೆ ಬೇಕು. ಅದಕ್ಕೆ ಜಾನಕಿ ಮಾಡ್ತಿರೋದೇ ಸರಿ. ನೀವು ಈ ವಿಷಯದಾಗ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಾನಕಿ ಬುದ್ಧಿವಂತೆ ಏನೋ ಮಾಡ್ತಾಳೆ. ಸರಿ ಸಾಹೇಬ್ರೆ. ಆಮ್ಯಾಕೆ ರಾಮಂಗೂ ಜಾಸ್ತಿ ಒತ್ತಾಯ ಮಾಡೋಕೆ ಹೋಗ್ಬೇಡಿ. ಕಾದು ನೋಡುಮ್ಮ. ಮಡಗ್ಲಾ? ಆ ಟೀಚರು ಈ ಕೋಣಂಗೆ ಮತ್ತೆ ಓದೋದಕ್ಕೆ ಒಪ್ಪಿಸ್ತಾಳೆ ಅಂತ ಇವ್ರೆಲ್ರಿಗೂ ಅಷ್ಟೊಂದು ನಂಬಿಕೆನೆ? ಏನಂದ್ರಕ್ಕ? ಆ ಟೀಚರ್ ಮಾಡ್ತಿರೋದೇ ಸರಿ ಅಂತೆ. ಈ ಕೋಣ ನನ್ನ ಮಾತನ್ನ ಬಿಟ್ಟು ಇನ್ಯಾರ ಮಾತನ್ನು ಕೇಳಲ್ಲ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಅಕ್ಕ, ರಾಮಣ್ಣ ಆ ಮುದುಕಿ ಮಾತನ್ನ ಕಟ್ಕೊಂಡು ಆ ಟೀಚರ್ನ ಸಮಾಧಾನ ಮಾಡೋದಕ್ಕೆ ಅವಳಿಂದನೇ ಹೋಗೋವನಂತೆ. ಹೇಳಿ ಗಿರ್ಜಕ್ಕ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅವ್ರು ಬಾಂಬೆಯಿಂದ ಅವತ್ತೇ ಬಂದರು, ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗ್ತಿದ್ದಾರೆ. ಜಾನುನ ಅವಳಿಗೇನಾಗಿದೆ? ಅವಳು ತುಂಬ ಚೆನ್ನಾಗಿದ್ದಾಳೆ, ದೊಡ್ಡ ಮನೇಲಿ ಮಹಾರಾಣಿ ಥರ. ಅರೆ ಜಾನು, ನೋಡಿ ಗಿರ್ಜಕ್ಕ, ಜಾನು ಅಂತಿದ್ದ ಹಾಗೆ ಅವಳೇ ಬಂದ್ಬಿಟ್ಲು. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಜಾನು, ಏನೇ ದಿಢೀರಂತ ಬಂದಿದ್ಯಾ? ಯಾಕೆ ಬರಬಾರ್ದಿತ್ತಾ? ಏನಾಯ್ತು ನಿನಗೆ? ಏ ಬಂಗಾರ, ಯಾವಾಗ ಬಂದೆ? ಚೆನ್ನಾಗಿದೆಯಾ ಮರಿ? ಅಳಿಯಂದ್ರು ಬಂದಿಲ್ವಾ? ನಮರ ಓಹ್, ಅಳಿಯಂದ್ರೆ ನಿನ್ನ ಬೇಕಾದ ಟೈಮಲ್ಲಿ ಕೈ ಕೊಡ್ತೀಯಲ್ಲ ನೀನು. ನಮರ, ಓ ಅಳಿಯಂದ್ರೆ ಬನ್ನಿ ಬನ್ನಿ. ನಿಮ್ ಗಾಡಿ ಬಂದು ಸೌಂಡ್ ಕೇಳಿಸ್ಲಿಲ್ಲ, ಒಳಗೆ ಬನ್ನಿ. ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ಇಲ್ಲೇ ನಿಂತ್ಕೋಬೇಕಂತೆ? ಸುಶಿ, ಅಳಿಯಂದ್ರಿಗೆ ಆರತಿ ಎತ್ಬೇಕಾ? ತಗೊಂಬ. ನಮರ, ನಾನು ಹೇಳೋದು ಹೊಸಿ ಕೇಳಿ. ಏನ್ ಕೇಳ್ಬೇಕು ಅಳಿಯಂದ್ರೆ? ನೀವೇನು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ದಯವಿಟ್ಟು ಹೊರಟೋಗಿ. ಹೊರಟೋಗ್ಲಾ? ಜಾನು, ಏನಾಗಿದೆ ನಿನಗೆ? ಅಳಿಯಂದ್ರ ಹತ್ರ ಹೀಗೆ ಮಾತಾಡೋದು? ಅತ್ತೆ, ಜಾನಕಿ ಅವ್ರಿಗೇನು ಬೈಬೇಡಿ. ತೆಪ್ಪೆಲ್ಲ ನಂದೇಯ. ನಾನೇ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊ ಹೋಗ್ತೀನಿ. ಏನ್ ನಡೀತಾ ಇದೆ ಸುಶಿ ಇಲ್ಲಿ? ಇವತ್ತೇನಾದ್ರೂ ಏಪ್ರಿಲ್ 1ನೇ ತಾರೀಕಾ? ಇಬ್ರು ಸೇರ್ಕೊಂಡು ನಮ್ಮನ್ನು ಫೂಲ್ ಮಾಡ್ತಾ ಇದಾರ ಹೇಗೆ? ಅಪ್ಪ, ತಮಾಷೆ ಮಾಡಬೇಡಿ, ಮೊದಲು ಕಳಿಸಿ ಅವ್ರನ್ನ. ಜಾನು, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅಳಿಯಂದ್ರೆ ಏನಾಯ್ತು ಅಂತ ನೀವಾದರೂ ಹೇಳಿ. ಅತ್ತೆ, ಏನಿಲ್ಲ, ಓದೈಸಿದಾಗೆ ಒಂದು ಸಣ್ಣ ಜಗಳ, ಅದಕ್ಕೆ ಕೋಪ ಮಾಡ್ಕೊ ಬಂದ್ಬಿಟ್ರು. ಸಣ್ಣ ಜಗಳನ ಹೇಳಿ. ಇದು ಸಣ್ಣ ಜಗಳನ ರಾಮೋರೆ? ಜಾನು, ಏನಿದ್ರು ಒಳಗಡೆ ಕೂತ್ ಮಾತಾಡೋಣ, ಹೊರಗಡೆ ನಿಂತು ಜಗಳ ಆಡೋದು ಬೇಡ. ನಡಿ. ಅವ್ರು ನನ್ನ ಮಾತು ಕೇಳಾದ್ಮೇಲೆ ನಾನೇ ಕೊಡ್ಸಿ ಕೂತ್ ಮಾತಾಡ್ಬೇಕು? ರಾಮೋರೆ,
ನಾನು ಬರಲ್ಲ, ನೀವು ಹೋಗಿ. ಅಪ್ಪ ಅಮ್ಮ, ಈಗ ನಾನೇ ಇರೋದು ಇಷ್ಟ ಇಲ್ಲ ಅಂತಂದ್ರೆ ಹೇಳಿ, ನಾನು ಬೇರೆ ಎಲ್ಲರೂ ಹೋಗ್ತೀನಿ. ಅಲ್ಲ ರೀ, ಇವಳ ಬುದ್ಧಿಗೆ ಏನಾಗಿದೆ? ಜಾನು, ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ ಏನೋ? ಅತ್ತೆ, ಜಾನಕಿ ಅವ್ರಿಗೆ ಬೈಬೇಡಿ, ತೆಪ್ಪೆಲ್ಲ ನಂದೇಯ. ನಾನು ಯಾವಾಗ ಸಮಾಧಾನ ಮಾಡಿ ಕರ್ಕ ಹೋಗ್ತೀನಿ. ಮತ್ತೆ ಅನಿಯಂದ್ರೆ ಏನಾಯ್ತು? ಮಾಯ, ನಾನು ಹೋಗ್ತೀನಿ. ಅಯ್ಯ ನಿನ್ನ, ಇವಾಗ ಸ್ಟಾರ್ಟ್ ಆಯ್ತೀಯಾ? ಅಲ್ಲಕ್ಕಲ್ಲ, ನೀನು ಮೇಡಮ್ ಜೊತೆ ಸೇರ್ಕೊಬಿಟ್ಟ ಹೆಂಗೆ? ಆಡಿ ಆಡಿ, ಟೈಮ್ ಸರಿ ಇಲ್ಲದಾಗ ಏನು ಮಾಡೋಕ್ಕಾಯ್ತದೆ? ಏನು ಅದಕ್ಕೆ ಮನೆ ಬಿಟ್ಟೋದ್ರ? ಏನು ನೀವು ಹೇಳ್ತಿದ್ಯಾ? ಅದೇನಾಯ್ತು ಅಂತ ಸರಿಯಾಗಿ ಹೇಳೋಣ. ಮನೆ ಬಿಟ್ಟು ಹೋಗಂತ ಜಗಳ ಏನು ನಿಮ್ಮಿಬ್ರ ಮಧ್ಯ? ಇನ್ಯಾವ ವಿಷಯ ಇರ್ತದಲ್ಲ, ನಮ್ಮಿಬ್ರ ಮಧ್ಯೆ ಜಗಳ ಆಗದೆ ಆ ವಿದ್ಯಾಭ್ಯಾಸದ ವಿಷಯಕ್ಕೆ. ಏನಾಯ್ತು? ಅದಕ್ಕೆ ನೀನು ಕೇಳಬೇಡಿ, ನನಗೆ ಕಲಿಯಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ತಾನೆ. ನಿಮಗೆ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಈ ಮನೆ ಇರೋದಕ್ಕೆ ಇಷ್ಟ ಇಲ್ಲ. ಎಂತ ಕೆಲಸ ಮಾಡ್ದಣೋ? ಇದಕ್ಕೆಲ್ಲ ಕಾರಣ ನಿಮ್ಮ ಅತ್ಕೆನೆಯ. ಲೇ, ಅದಕ್ಕೆ ಎಲ್ಲ ಮಾಡಿದ್ರು? ಜಾನಕಿ ಅವ್ರದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅಣ್ಣ ಅದ್ ತೆಪ್ಪಣ, ಅದಕ್ಕೆ ಮನಸ್ಸು ನೀನು ನೋಯಿಸ್ಬಾರ್ದಾಗಿತ್ತು. ಲೇ, ನಾನೇ ನೋಯಿಸಿಲ್ಲಕ್ಕಲ್ಲ, ಅವರಯ್ಯ ಪಾಪ ಮಾಡ್ಕೊ ಹೋಗಿದ್ದು. ಅವ್ರಾಗವ್ರೆ ಮನೆ ಬಿಟ್ಟು ಹೋಗೋಕೆ ಅವ್ರಿಗೆ ಮುಚ್ಚ. ಇಂಕ ನೀನು ನನಗೆ ಪಾಪ ಬರೆಸ್ಬೇಡ. ಇದನ್ನು ಓದ್ಸದಿ ಆದಂಗ ಅದಕ್ಕೆ ಕೇಕ್ ಕಟ್ ಮಾಡಿಸಿ ವಾಪಸ್ ಕರ್ಕೊಂಬರಕ್ಕೆ. ಅದಕ್ಕೆ ಕಿತ್ತ ಸಾನ ಕೋಪ ಮಾಡ್ಕೊಂಡೆ ಹೋಗವ್ರೆ. ಲವ್, ಹಂಗ್ ನೋಡಿದ್ರೆ ನಾನೆಲ್ಲ ಮಾಡ್ಲಿ? ಓದಕ್ ಒಪ್ಕಣ. ನೀನಂಗ್ ನೋಡಿದ್ರೆ ಈಗ ನಾನೇನ್ ಮಾಡ್ಲಿ? ಅಣ್ಣ, ಅದು ಒಂದೇ ದಾರಿ ಇರೋದು. ಯಾಕೆ ಇಟ್ಟು ನಟ ಮಾಡ್ತಿದ್ಯಾ? ಸುಮ್ಕೆ ಒಪ್ಕೊಂಡ್ಬಿಡು. ಲೇ, ಬಲ ನಾವು ಒಪ್ಕಣ ಮಣ. ಅಣ್ಣ ಒಪ್ಕಣ. ಈ ದಿನ ರಜಾ ಕಂಡೆನು ನಿಜ. ಜಾನು, ನಿನ್ನಿಂದಾಗಿ ಇವತ್ತು ನನಗೊಂದು ರಜಾ ಸಿಕ್ತು. ಬಾಂಬೆನಲ್ಲಿ ಒಂದು ಬಾಂದ್ರಾ ಅಂತ ಒಂದು ಜಾಗ ಇದೆ. ಸಿಕ್ಕಾಪಟ್ಟೆ ವಾಸನೆ ಗೊತ್ತಾ? ಕಾಫಿ ಘಮಘಮ. ಹೇಳಿ ಏನಾದ್ರು. ಈಗೇನು ಇಬ್ರು ಸಮಾಧಾನ ಮಾಡೋದು ಬೇಕಾಗಿಲ್ಲ ನನಗೆ. ಅಂದ್ರೆ ನಮ್ಮಿಬ್ರು ಮೇಲೂ ನೀನು ಹೀಗೆ ಮುಖ ಉದಿಸ್ಕೊಂಡು ಕೂತಿರ್ತೀಯ ಅನ್ನು? ಸುಶಿ, ನೀವು ಸುಮ್ಮನೆ ಇರ್ರಿ. ನಿಮ್ಮಿಂದಾನೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಚಿಕ್ಕ ವಯಸ್ಸಲ್ಲೇ 4 ಬಾರಿಸಿ ಬುದ್ಧಿ ಕಲಿಸ್ಬೇಕಾಗಿತ್ತು. ನನಗೆ ಬರಸೋ ಆಗಿದೆಯಾ? ಅಮ್ಮ, ಏನಾಯ್ತು ಅಂತ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾ ಇರಬೇಡ. ಅದನ್ನೇ ಅಲ್ವಾ ಕೇಳ್ತಿರೋದು. ಈಗ ಮನೆ ಬಿಟ್ಟು ಬರೋವಂಥದ್ದು ಏನಾಗಿದೆ ಅಂತ. ಯಾಕೋ ಏನೋ ಗೊತ್ತಿಲ್ಲ, ನಂದಿತಾ ಅವ್ರಿಗೆ ರಾಮು ಅವ್ರು ಕಲಿಯೋದು ಇಷ್ಟ